ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಕೂಡ. ಇವತ್ತಿನ ಧಾರಾವಾಹಿ ಬಂದು ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿಗೆ ಅವರು ಬರುವಾಗ ಅವ್ರಿಗೆ ಗಂಡ ಹೆಂಡ್ತಿಗೆ ಏಟಾಗಿರುತ್ತೆ. ಅವರು ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಅಲ್ಲೊಂದು ಹಳ್ಳಿಲಿ ಅವರು ಯಾರೋ ಸಿಕ್ಕಿ ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡೋಗಿ ಅವರಿಗೆ ಮದ್ದೆಲ್ಲ ಮಾಡಿರ್ತಾರೆ. ತಲೆಗೆಲ್ಲ ಏಟಾಗಿರುತ್ತೆ, ಕೈಗೆ ಏಟಾಗಿರುತ್ತೆ, ಆದಿಗೆ. ಹಾಗಾಗಿ ಕರ್ಕೊಂಡೋಗಿ ಅಲ್ಲಿ ಒಂದು ಅಜ್ಜಿ ತಾತ ಮತ್ತು ಒಂದು ಹೆಂಗಸಿರ್ತಾಳೆ, ಅವರೆಲ್ಲ ಸೇರಿಕೊಂಡು ಅವ್ರಿಗೆ ಉಪಚಾರ ಎಲ್ಲ ಮಾಡಿರ್ತಾರೆ. ಆಮೇಲೆ ಅಲ್ಲೇ 2-3 ದಿನ ಇಟ್ಕೊಂಡು ಬಿಡ್ತಾರೆ. ಆವಾಗ ಇಲ್ಲಿ ಮನೇಲೆಲ್ಲ ಗಾಬರಿ ಆಗಿಬಿಡ್ತಾರೆ. ಕುಸುಮ ಬೇರೆ ಸಿಗ್ತಾ ಇಲ್ಲ, ಅವಳೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳೆ ಕುಸುಮ, ಅವಳು ಇಲ್ಲ ಈ ಕಡೆ. ಕುಸುಮನ ಗಂಡನ ಕೂಡ ಅವರೆಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಇವಳು ಭಾಗ್ಯನಿಗೆ ಅದೆಲ್ಲ ಗೊತ್ತೇ ಇಲ್ಲ. ಭಾಗ್ಯಗೂ ಆದಿಗೂ ಏನೂ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವರಲ್ಲಿ ಹುಷಾರು ಮಾಡ್ಕೊಳ್ತಾ ಇದ್ದಾರೆ. ಪಾಪ ಅವ್ರ ಮನೆಯವರು ಅಡುಗೆ ಮಾಡಿ ಬಡಿಸ್ತಿದ್ದಾರೆ, ಇವರು ಊಟ ಮಾಡಿಕೊಂಡು ಅಲ್ಲಿದ್ದಾರೆ. ಆವಾಗ ಅಲ್ಲಿ ಮತ್ತು ಇನ್ನೇನು ಇವತ್ತು ಹೋಗಬೇಕು ಅಂದಾಗ ಹಬ್ಬದ ಊಟ ಮಾಡಿರ್ತಾರೆ. ಹಬ್ಬದ ಅಡುಗೆ ಮಾಡಿ ಊಟ ಬಡಿಸುವಾಗ ಅಜ್ಜಿ ಅಡುಗೆ ಆಗಿದೆ ಊಟ ಮಾಡಿ ಅಂತ ಹೇಳ್ತಾರೆ. ಆವಾಗ ಅವ್ರ ಮನೇಲಿರೋ ಅಂಥ ಹುಡುಗಿ ಬಂದು, ನಾನೇ ಬಡಿಸ್ತೀನಿ ಊಟ ಮಾಡಿ, ನೀವು ಗೆಸ್ಟಾಗಿ ಬಂದಿದ್ದೀರಾ, ನೆಂಟರು ಅಲ್ವಾ ಅಂತ ಹೇಳ್ಬಿಟ್ಟು ಅವಳೇ ಎಲ್ಲರಿಗೂ ಬಡಿಸ್ತಾಳೆ. ಆವಾಗ ಎಲ್ಲ ಒಬ್ಬಟ್ಟು ಊಟ ಅಡುಗೆ ಮಾಡಿರ್ತಾರೆ, ಒಬ್ಬಟ್ಟು ಅಡುಗೆ ಊಟ ಮಾಡ್ತಾರೆ. ಊಟ ಮಾಡಿ ಆದಮೇಲೆ ಇವರಿಬ್ಬರು ಅಜ್ಜಿ ಮತ್ತು ಅವ್ರ ಮನೇಲಿರೋ ಅಂಥ ಆಯಮ್ಮಂಗೂ ಇವಳು ಭಾಗ್ಯನೇ ಊಟ ಬಡಿಸ್ತಾಳೆ. ನಮಗೆ ಊಟ ಬಡಿಸಿದ್ದೀರಾ, ನಿಮಗೆ ನಾನು ಊಟ ಬಡಿಸ್ಬಾರ್ದ ಅಂತೇಳ್ಬಿಟ್ಟು ಭಾಗ್ಯ ಎಲ್ಲ ಊಟ ಮಾಡಿ ಆದಮೇಲೆ ಅವರು ಎಲ್ಲ ಹೊಟ್ಟೆ ತುಂಬ ಊಟ ಇಕ್ತಾರೆ. ಊಟ ಮಾಡಿ ಆದಮೇಲೆ ಅವರಿಬ್ಬರಿಗೂ ಭಾಗ್ಯನೇ ಊಟ ಬಡಿಸ್ತಾಳೆ. ಊಟ ಮಾಡ್ತಿರುವಾಗ ಆ ಅಮ್ಮ ಊಟಕ್ಕೆ ಕೂತಿರುತ್ತೆ. ಅಮ್ಮನ ಮಗ ಅಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಳಕ್ಕೆ ಸ್ಟಾರ್ಟ್ ಆದಾಗ ಭಾಗ್ಯ ಹೋಗ್ಬಿಟ್ಟು, ನಾನು ಸುಧಾರಿಸ್ತೀನಿ, ನೀವು ಊಟಕ್ಕೆ ಕೂತಿದ್ದೀರಾ, ಮೇಲೆ ಹೇಳ್ಬೇಡಿ, ನೀವು ಊಟ ಮಾಡಿ, ನೆಮ್ಮದಿಯಾಗಿ ಊಟ ಮಾಡಿ, ನನ್ನ ಮಗು ಸುಧಾರಿಸ್ತೀನಿ ಅಂತ ಹೋಗ್ತಾಳೆ. ಆದರೆ ಅದು ಅಳು ನಿಲ್ಲಿಸೋದೇ ಇಲ್ಲ. ಆವಾಗ ಆ ಮಗುವಿನ ತಾಯಿ ಹೇಳ್ತಾಳೆ, ನೋಡಿ ನಾನು ಹೇಳಲಿಲ್ವಾ, ಮಗು ಅಳೋದು ನಿಲ್ಲಿಸಲ್ಲ, ನಾನು ಹೋಗ್ತೀನಿ ಅಂತೇಳಿ. ಅವಳು ನಿಲ್ಲಿಸೋದೇ ಇಲ್ಲ, ನಾನೇ ಹೋಗ್ತೀನಿ ಅಂದಾಗ ಆದಿ ಹೇಳ್ತಾನೆ, ಪರವಾಗಿಲ್ಲ ನೀವು ಊಟ ಮಾಡಿ, ನಾನು ನೋಡ್ಕೊಳ್ತೀನಿ ಅಂತಾನೆ. ಇಲ್ಲಿ ಮತ್ತು ತನ್ಮಯಿ, ನಮ್ಮಮ್ಮ ಬಂದಿಲ್ಲ, ನಮ್ಮ ಅಜ್ಜಿ ಸಿಗ್ತಿಲ್ಲ, ತಾತ ಸಿಗ್ತಿಲ್ಲ ಅಂತ ಗಾಬರಿಯಾಗಿ ದೇವ್ರಿಗೆ ಕೈ ಮುಗಿತಾ ಇರ್ತಾನೆ. ದೇವರೇ, ನಮ್ಮ ತಾತನ, ನಮ್ಮ ಅಜ್ಜಿನ, ನಮ್ಮ ಅಮ್ಮನ ಬೇಗ ನನಗೆ ಸಿಗಂಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೊಳ್ತಾ ಇರುತ್ತೆ ಈ ಹುಡುಗ. ಆವಾಗ ಕೇಳಿಕೊಂಡು ಕೈ ಮುಗಿದು ಬರಬೇಕಾದ್ರೆ, ದೇವರಿಗೆ ಕೈ ಮುಗಿದು ಬರಬೇಕಾದ್ರೆ ಕೈ ಮುಗಿತಾ ಇರುತ್ತೆ. ಆವಾಗ ಅದಕ್ಕೆ ಕೇಳ್ಕೊಳ್ತಾ ಇರೋದನ್ನು ಈ ಕನ್ನಿಕಾ ಕೇಳಿಸ್ಕೊಂಡು ತಮಾಷೆ ಮಾಡ್ತಾಳೆ, ಅಂಗ್ಸ ರೀತಿ ಮಾತಾಡ್ತಾಳೆ. ಅದು ಆ ಹುಡುಗನಿಗೆ ತುಂಬ ಒಂಥರ ಹರ್ಟ್ ಆಗುತ್ತೆ. ಆ ಹುಡುಗ ಅಳಕ್ಕೆ ಸ್ಟಾರ್ಟ್ ಆಗುತ್ತೆ. ತನ್ಮಯಿ, ನೀವು ಹಿಂಗೆಲ್ಲ ಹೇಳ್ಬೇಡಿ ಆಂಟಿ, ಬೇಜಾರಾಗುತ್ತೆ ನನಗೆ, ನಮ್ಮಮ್ಮ ಬರಲಿ, ನಾನು ಇವತ್ತು ಹೇಳ್ತೀನಿ ನೀವೇನೇನು ಅಂದ್ರಿ ಅಂತ ಹೇಳ್ಬಿಟ್ಟು ಅಂತೇಳಿ. ಆವಾಗ ಅವಳು ಹೋಗಲ್ಲೋ, ಹೋಗಲ್ಲೋ ಅಂತಾಳೆ. ಆವಾಗ ಇನ್ನೂ ಬೇಜಾರಾಗುತ್ತೆ ಮಗುಗೆ. ಅದು ಬೇಜಾರು ಮಾಡಿಕೊಂಡು ಹೋಗುತ್ತೆ. ಆಮೇಲೆ ಅವ್ರು ಹಿಂಗೆ ಅಂದ್ರಲ್ಲ ಅಂತೇಳಿ ಅಜ್ಜಿಗೆ ಫೋನ್ ಮಾಡೋಣ ಅಂತ ಹೋಗುತ್ತೆ. ಅಜ್ಜಿಗೂ ಫೋನ್ ಹೋಗಲ್ಲ. ಆಮೇಲೆ ಹೋಗಿ ಅವ್ರ ಆಂಟಿ ಹತ್ರ, ಆಂಟಿ ಫೋನ್ ಮಾಡಿ ಆಂಟಿ, ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆ ಫೋನ್ ಮಾಡಿ ಆಂಟಿ ಅಂತ ಆಟಕ್ಕೆ ಬೀಳುತ್ತೆ. ಆವಾಗ ಅವರು ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವಳು ಕನ್ನಿಕಾ ಹುಡುಗನಿಗೆ ಬಾಯಿಗೆ ಬಂದಂಗೆ ಬೈದು, ಹೋಗಲ್ಲೋ, ಹೋಗೋ, ಏನು ಮಾಡ್ಕೊಳಕ್ಕಾಗುತ್ತೆ, ಹೋಗೋ ಅಂತ ಬೈದು ಹೋಗ್ತಾಳೆ. ಅದು ತುಂಬಾ ಇರಿಟೇಷನ್ ಆಗುತ್ತೆ. ಪಾಪ ಮಗು ತುಂಬ ನೊಂದ್ಕೊಳ್ಳುತ್ತೆ. ನಮ್ಮಮ್ಮ ಇದ್ದಿದ್ದರೆ ನಮ್ಮಮ್ಮ ಹಿಂಗೆ ಅನ್ನೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮಮ್ಮ ಬರಲಿ, ನಾನು ಎಲ್ಲ ವಿಷಯನೂ ನಮ್ಮಮ್ಮಂಗೆ ಹೇಳ್ತೀನಿ, ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಳುತ್ತೆ. ಆವಾಗ ಇವಳು ಇಲ್ಲಿ ಇವ್ರದ್ದು ಊಟ ಎಲ್ಲ ಮುಗ್ದಿರುತ್ತೆ. ಆದಿ ಮತ್ತು ಭಾಗ್ಯ ವಾಕ್ ಹೋಗಿ ಬರ್ತಾ ಇರ್ತಾರೆ. ವಾಕ್ ಹೋಗಿ ಬಂದು ಆದಮೇಲೆ ಇವಳು ಮಲ್ಲಿಗೆ ಹೂವು ಅಂದರೆ ಕಟ್ತಾ ಇರ್ತಾರೆ, ಮಾರೋದಕ್ಕೋ ಏನೋ ಗೊತ್ತಿಲ್ಲ, ಮಲ್ಲಿಗೆ ಹೂವು ಕಟ್ತಿರ್ತಾರೆ. ಆವಾಗ ಅಕ್ಕ ಮಲ್ಲಿಗೆ ಹೂವು ಕಟ್ತಾ ಇದ್ದೀರಾ ಅಂತೇಳಿ ಬಂದಾಗ
ಮಲ್ಲಿಗೆ ಹೂವನ್ನ ತಗೊಂಡು ಮುಟ್ಕೊಳ್ಳಿ ಅಂತ ಕೊಡ್ತಾಳೆ. ಅವಳು ಬೇಡ ಪರವಾಗಿಲ್ಲ ಇರಲಿ ಬಿಡಿ ಅಂತಾಳೆ ಭಾಗ್ಯ. ಆವಾಗ ಅಲ್ಲಿಗೆ ಆದಿ ಮತ್ತು ಅಜ್ಜಿ ತಾತ ಎಲ್ಲ ಬರ್ತಾರೆ. ಆ ಅಜ್ಜಿ ತಾತ ಹೇಳ್ತಾರೆ, ಭಾಗ್ಯಂಗೆ ಹೂ ಮುಡಿಸ್ಬೇಕು ಆದಿ ನೀವೇ ಅಂಥೇಳಿ. ಆದಿನ ಆಚಿಕೊಂಡು ನಾನು ಮುಟ್ಸಲ್ಲ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ತಾತ ಇಬ್ಬರೂ ಇಲ್ಲ ನೀನು ಮುಡಿಸ್ಲೇಬೇಕು ಹೂವು ಅಂತೇಳ್ಬಿಟ್ಟು ಹೂ ಮುಡಿಸ್ತಾರೆ. ಅವಳಿಗೆ ಹೂ ಕೊಡ್ತಾರೆ ಮುಡ್ಸೋಕ್ಕೆ. ಆದಿ ಹೂ ಮುಡಿಸ್ತಾನೆ. ಅದಾದಮೇಲೆ ಹೂ ಮುಡಿಸಿ ಅಜ್ಜಿ ಹೇಳುತ್ತೆ, ನಿನ್ನ ಕೈ ಕೊಡು ಇಲ್ಲಿ ನಾನು ಶಾಸ್ತ್ರ ಹೇಳ್ತೀನಿ ಅಂತ. ಆಮೇಲೆ ಆದಿ ಹೇಳ್ತಾನೆ, ಅದು ಬರುತ್ತಾ ನಿಮಗೆ ಶಾಸ್ತ್ರ ಹೇಳೋದು ಬರುತ್ತಾ ಅಂತ ಹೇಳ್ತಾನೆ. ಹೌದು ನನಗೂ ಶಾಸ್ತ್ರ ಹೇಳೋಕ್ಕೂ ಬರುತ್ತೆ, ಏನೇನಾಗುತ್ತೆ ಲೈಫಲ್ಲಿ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳುತ್ತೆ. ಆಮೇಲೆ ಭಾಗ್ಯ ಕೈ ಕೊಡ್ತಾಳೆ ಅಜ್ಜಿಗೆ. ಅಜ್ಜಿ ಚೇರ್ ಹಾಕ್ಕೊಂಡು ಅಲ್ಲಿ ಕೂತ್ಕೊಳ್ಳುತ್ತೆ. ಅಜ್ಜಿ ಗಂಡ ಹೇಳ್ತಾನೆ, ಅಯ್ಯೋ ಅವಳಿಗೇನು ಬರಲ್ಲ ಎಲ್ಲ ಬರುತ್ತೆ ಎಲ್ಲ ಕಲ್ತಿದ್ದಾಳೆ ಅಂತ ಹೇಳುತ್ತೆ. ಆಮೇಲೆ ಭಾಗ್ಯ ಕೈ ಕೊಡ್ತಾಳೆ. ಭಾಗ್ಯ ಕೈ ಕೊಟ್ಟಾಗ ಆದಿ ಅವಾಗ ಹೂ ಮುಡಿಸ್ತಿದ್ದಾನೆ. ಹೂ ಮುಡಿಸಾದ್ಮೇಲೆ ಭಾಗ್ಯನ ಆ ಥರ ಕೇಳುತ್ತೆ ಅಜ್ಜಿ, ಕೈ ಕೊಡಿಲ್ಲಿ ನಾನು ಹೇಳ್ತೀನಿ ಅಂತೇಳಿ. ಆಯಿತು ಹೇಳಿ ಅಜ್ಜಿ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾಳೆ. ಕೈ ಕೊಟ್ಟಾಗ ನೀನು ಹಿಂಗೆ ಬದುಕ್ತೀಯಾ, ಇಷ್ಟೇ, ಒಂದು ಹೆಣ್ಮಗು ಹೋಗುತ್ತೆ ಒಂದು ಹೆಣ್ಮಗು ಬರುತ್ತೆ ನಿಮ್ಮ ಮನೆಗೆ ಅಂತೆಲ್ಲ ಹೇಳುತ್ತೆ ಅವಜ್ಜಿ. ಆವಾಗ ಭಾಗ್ಯ ಆದಿ ಮುಖನ ನೋಡ್ತಾಳೆ. ಆದಿ ಇದೇನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಅವನು ಸೀರಿಯಸ್ಸಾಗಿ ನೋಡ್ತಾ ಇರ್ತಾನೆ. ಅಜ್ಜಿ ಕೈ ಹಿಡ್ಕೊಂಡು ಎರಡೇ ಕೈಯಲ್ಲಿ ಹಿಡ್ಕೊಂಡು ಆ ಥರ ಹೇಳ್ತಾ ಇರುತ್ತೆ. ಇಲ್ಲಿ ತನ್ಮಯಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಫೋನ್ ಮಾಡಿಸ್ತಾನೆ, ಫೋನು ರಿಸೀವ್ ಆಗಲ್ಲ. ಅಮ್ಮ ಫೋನಲ್ಲಿ ರಿಸೀವ್ ಆಗಲ್ಲ. ಒಂದು ಸಲ ಫೋನ್ ಮಾಡಿದಾಗ ರಿಸೀವ್ ಆಗಲ್ಲ, ಎರಡನೇ ಸಲ ಫೋನ್ ಮಾಡಿದಾಗ ರಿಸೀವ್ ಆಗುತ್ತೆ. ರಿಸೀವ್ ಆದಾಗ ಹೇಳ್ತಾನೆ, ಹಿಂಗೆ ಅಜ್ಜಿನೂ ಸಿಗ್ತಿಲ್ಲ, ತಾತನೂ ಸಿಗ್ತಿಲ್ಲ, ಅಮ್ಮ ನೀನು ಬೇಗ ಬಂದುಬಿಡಮ್ಮ, ನಾನು ತುಂಬ ಹೆದರಿಕೆ ಆಗ್ತಿದೆ ನನಗೆ ಅಂತ ಹೇಳ್ತಾನೆ. ಆಯಿತು ತನ್ಮಯಿ ಬೇಗ ಬರ್ತೀವಿ, ಇವತ್ತೇ ಬರ್ತೀವಿ ಹಂಗೆ ಅಂತ ಭಾಗ್ಯ ಹೇಳ್ತಾಳೆ. ಆಮೇಲೆ ತಾತ ಹಾಸ್ಪಿಟ್ಲು ಅದೆಲ್ಲಿ ವಿಚಾರಿಸ್ಕೊಂಡ್ರೋ ಏನೋ ಗೊತ್ತಿಲ್ಲ, ಅವರು ಸಲೀಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ವಿಚಾರಿಸ್ತಾ ಇರ್ತಾರೆ. ಇಲ್ಲಿ ತನ್ಮಯಿ ಭಾಗ್ಯನ ಮನೆಯಲ್ಲಿ ತನ್ಮಯಿ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾನೆ. ಏನಕ್ಕೆ ಬಿದ್ದಿದ್ದಾನೆ ಅಂತೇಳ್ಬಿಟ್ಟು ಪೂಜನ್ ಗಂಡನೂ ಬಂದು ತನ್ಮಯಿ ಹೇಳೋ 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 ಅಂತ ಎದುರಿಸ್ತಾರೆ. ಅಷ್ಟೊತ್ತಿಗೆ ಆ ತಾತನೂ ಬರುತ್ತೆ ಮತ್ತು ಇವಳು ಕನಿಕನೂ ಬರ್ತಾಳೆ. ಏನಾಯಿತು ಅಂತ ಕೇಳಿದಾಗ ಯಾರೋ ಮೇಲೆ ಹೋದಂಗಾಯಿತು ನನಗೆ ಹತ್ಕೊಂಡು, ಅದಕ್ಕೆ ನನಗೆ ಹೆದರಿಕೆ ಆಯಿತು ಅಂತ. ಆವಾಗ ಅವರ ತಾತಂಗೆ ಭಯ ಆಗುತ್ತೆ. ತನ್ಮಯಿ ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ, ಏನೋ ಇರ್ಬೋದು, ಯಾರೋ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಮೆತ್ತಗೆ ಮೇಲೆ ಮಾಡಿ ಹತ್ತಿ ಹೋಗ್ತಾನೆ. ಮಾಡಿ ಹತ್ತಿ ಹೋದಾಗ ಅಲ್ಲೊಬ್ಳು ತಲೆ ಕೂದಲೆಲ್ಲ ಬಿಟ್ಕೊಂಡು ಏನೋ ಬರಿತಾ ಇರ್ತಾಳೆ ಲೆಟ್ರಲ್ಲಿ. ಆವಾಗ ಅವನ್ನ ನೋಡಿಬಿಟ್ಟು ಆ ಲೆಟ್ರನ್ನ ಇಟ್ಬಿಟ್ಟು ರೂಮಿಗೆ ಹೊಟ್ಟೋಯ್ತಾಳೆ. ಅವನು ಆ ಲೆಟ್ರನ್ನ ತಗೊಂಡು ನೋಡಿಬಿಟ್ಟು ರೂಮಿಗೆ ನೋಡ್ತಾನೆ. ನೋಡಿದಾಗ ಇವತ್ತಿನ ಎಪಿಸೋಡು ಅಷ್ಟಾಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಇನ್ನೂ ರೋಮಾಂಚನಕವಾದ ವಿಷಯನ ತಿಳ್ಕೊಬೋದು. ತಪ್ಪದೇ ನೋಡಿ. ನಾಳೆ ಕೂಡ ನಾನು ಈ ಧಾರಾವಾಹಿನ ಮುಂಬರುವ ಭಾಗವನ್ನು ಹಾಕ್ತೀನಿ. ನೋಡಿ ಖುಷಿಪಡಿ. ಏನು ವಿಷಯ ಅಂತ ನಿಮಗೂ ಗೊತ್ತಾಗುತ್ತೆ. ಯಾರ್ಯಾರೆಲ್ಲ ನೋಡಿರಲ್ವೋ ಅವರೆಲ್ಲನೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನೋಡೋದಕ್ಕೆ ಕೆಲವರಿಗೆ ಸಮಯನೇ ಇರಲ್ಲ, ಪಾಪ ನೋಡಬೇಕು ಅಂತ ಇರುತ್ತೆ, ಸಮಯ ಸಾಕಾಗಿರಲ್ಲ, ಡ್ಯೂಟಿ ಕೆಲಸ ಅಂತ ಹೋಗಿರ್ತಾರೆ. ಹಾಗಾಗಿ ಯಾರ್ಯಾರಿಗೆಲ್ಲ ನೋಡೋಕ್ಕಾಗಿರಲ್ವೋ ಅವರೆಲ್ಲರೂ ಕೂಡ ಈ ರೀತಿ ಧಾರಾವಾಹಿನ ನೋಡ್ಬೋದು, ಕೇಳಿಸ್ಕೋಬೋದು, ನೋಡ್ಬೋದು. ಇವ್ರು ಯಾರು ಅನ್ನೋದು ಇನ್ನೂ ಇಲ್ಲಿ ತೋರ್ಸೋಕ್ಕಾಗಿಲ್ಲ. ನಾಳಿನ ಎಪಿಸೋಡಲ್ಲಿ ಅದನ್ನು ನೋಡ್ಬೋದು. ಮತ್ತು ಈ ಧಾರಾವಾಹಿನಲ್ಲಿ ತುಂಬಾ ಅದ್ಭುತವಾದ ಕತೆ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇವರು ಆದಿ ಮತ್ತು ಭಾಗ್ಯ ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ವಿಚಾರಿಸ್ತಾರೆ. ಇಲ್ಲಿ ಹಿಂಗೆ ಅವ್ರ ಮಾವನ ಹೆಸ್ರು ಹೇಳ್ಕೊಂಡು ಕೇಳ್ತಾರೆ. ಆವಾಗ ಹೌದು ಅವರು
ಅಡ್ಮಿಂಟ್ ಆಗಿದ್ದಾರೆ, ಅವ್ರನ್ನ ಅರ್ಜೆಂಟ್ ಐಶುಗೆ ಅಡ್ಮಿಟ್ ಮಾಡಬೇಕು, ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಇವರು ಇನ್ನೂ ಗಾಬರಿಯಾಗಿ ಯಾವ ವಾರ್ಡು ಏನು ಅಂತ ಕೇಳ್ತಿರ್ತಾರೆ. ಕೇಳ್ತಾ ಇದ್ದಾಗ ಕುಸುಮ ಹಿಂದಿಂದ ನಿಂತ್ಕೊಂಡು ಏನು ಹೇಳಬೇಡಿ ದಯವಿಟ್ಟು ಅಂತೇಳ್ಬಿಟ್ಟು ಕೈ ಮುಗಿತಾಳೆ. ಕೈ ಮುಗಿದಾಗ ಆದಿ ಭಾಗ್ಯ ಆದ್ರೂ ಅಲ್ಲಿ ವಿಚಾರಿಸ್ತಿದ್ದಾರೆ. ನಾಳೆ ಮುಂದಿನ ಏನಾಗುತ್ತೆ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ನಾವು ನೋಡ್ಬೋದು. ಇವರಿನ್ನೂ ವಿಚಾರಿಸ್ತಾನೆ ಇದ್ದಾರೆ. ಕುಸುಮ ಹಿಂದೆ ನಿಂತ್ಕೊಂಡು ಹೇಳ್ಬೇಡಿ ಅಂತಿದ್ದಾಳೆ. ಮತ್ತು ನಾಳೆ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್ ಬಾಯ್.